ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶಶಿ. ಕೆಲವು ದಿನಗಳಿಂದ ನಾನು ಯೂಟ್ಯೂಬಲ್ಲಿ ಒಂದು 3 ತಿಂಗಳಾಯಿತು ಯೂಟ್ಯೂಬಲ್ಲಿ ವಿಡಿಯೋನೇ ಹಾಕಿಲ್ಲ. ಸೊ ಆ್ಯಕ್ಚುಲಿ ನಿಮಗೆ ಹೇಳಬೇಕಾದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಇವತ್ತು ನೋಡ್ತಾ ಇದ್ದೆ ನಾನು ಮೊಬೈಲಲ್ಲಿ ಕಮೆಂಟ್ಸ್ ನೋಡ್ತಾ ಇದ್ದೆ. ಒಬ್ಬ ಕಮೆಂಟ್ ಮಾಡಿದ್ದ, ಏನಪ್ಪ ನೀನು ತಾತ್ಕಾಲಿಕವಾಗಿ ವಿಡಿಯೋ ಹಾಕ್ತೀಯಾ, ನಿನ್ನ ಮನಸ್ಸಿಗೆ ಬಂದಾಗ ವಿಡಿಯೋ ಮಾಡ್ತೀಯಾ ಅಂತ ಕಮೆಂಟ್ ಮಾಡಿದ್ದ. ನಾನು ಅವನಿಗೆ ರಿಪ್ಲೈ ಏನೂ ಮಾಡಲೇ ಇಲ್ಲ. ನಾನು ಮಧ್ಯಾಹ್ನ ಹಿಡಿದು ಅದು ತಲೆ ಕೊರಿತಾನೆ ಇತ್ತು. ಯಾಕೆ ಈ ಥರ ಅಲ್ಲ, ನಾನು ಯಾರಾದರೂ ತಲೆ ಹೊಡೆದಿದ್ದೀನ ಅಥವಾ ಅಂದರೆ ಇವಾಗ ಟೈಮ್ ಎಷ್ಟು ಕರೆಕ್ಟಾಗಿ ಫ್ರೆಂಡ್ಸ್, ನಾನು ಮಾರ್ನಿಂಗ್ ವಿಡಿಯೋ ಅಪ್ಲೋಡ್ ಮಾಡ್ಬೋದು ಮೋಸ್ಟ್ಲಿ. ಇವಾಗ ಕರೆಕ್ಟು 1 ಗಂಟೆಗೆ 5 ನಿಮಿಷ ಮಾತ್ರ ಕಡಿಮೆ ಇದೆ. ನನಗೆ ಇನ್ನೂ ನಿದ್ದೆ ಬರ್ತಾಯಿಲ್ಲ. ನನ್ನ ಸಬ್ಸ್ಕ್ರೈಬರ್ ನನಗೆ ಯಾವತ್ತೂ ನಾನು ಕಮೆಂಟ್ಸ್ ಮಾಡೇ ಇಲ್ಲ. ಇವನು ಯಾರು ಅನ್ನೋದು ನನಗೂ ಗೊತ್ತೇ ಇಲ್ಲ. ಅವನ ಹೆಸರು ಏನೋ ಸುಜಾತ ಅಂತ. ಸುಜಾತ, ಒಂದು ಮಾತು ಹೇಳ್ತೀನಿ, ನೀನು ಹುಡುಗನ ನನಗೆ ಗೊತ್ತಿಲ್ಲ. ಒಂದು ಮಾತು ಹೇಳ್ತೀನಿ, ಜವಾಬ್ದಾರಿ ಅಂತ ಮಾತ್ರ ಬಂದರೆ ನನ್ನ ಕಷ್ಟ ಏನೋದು ನಿನಗೂ ಅರ್ಥ ಆಗುತ್ತೆ. ಇವತ್ತು ಮದರ್ಸ್ ಡೇ, ನಮ್ಮ ತಾಯಿನೇ ನಾನು ನೋಡೋಕೆ ಹೋಗಿಲ್ಲ ಅಂದ ಬೆಳಗ್ಗೆ ವಿಚಾರ ಮಾಡ್ಕೋಚೇನಾ, ಅರ್ಥ ಮಾಡ್ಕೊ. ನಾನು ಯೂಟ್ಯೂಬರ್ ಆಗೋಕ್ಕೂ ರೆಡಿ, ವಿಲ್ಲನ್ ಆಗೋಕ್ಕೂ ರೆಡಿ. ಚೆನ್ನಾಗಿ ಆಯಿತಾ, ಅರ್ಥ ಮಾಡ್ಕೊ, ಬೇಡ. ಓಕೆನಾ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರ ಅಂತ ತಿಳ್ಕೊತೀನಿ. ಸಾರಿ, ನನ್ನಿಂದ ಕ್ಷಮೆ ಇರಲಿ. ಯೂಟ್ಯೂಬಲ್ಲಿ ವಿಡಿಯೋ ಬರುತ್ತೆ, ಓಕೆನಾ. ನಾನು ನಿಮ್ಮನ್ನ ಯಾವತ್ತೂ ಕಳ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಬಟ್ ಆಲ್ರೆಡಿ ಒಂದು ಮಾತ್ರ ನಿಜ ಒಪ್ಕೋತೀನಿ, ವಿಡಿಯೋ ಡಿಲೇ ಆಗ್ತಾ ಇದ್ದೇವೆ. ಬಟ್ ಯಾವಾಗೊಂದು 1000 ಸಬ್ಸ್ಕ್ರೈಬು 4000 ವಾಚ್ ಟೈಮ್ ಆಗುತ್ತೆ ಚೆನ್ನಾಗಿ. ಅವಾಗಿಂದ ವಾರದಲ್ಲಿ 2 ವಿಡಿಯೋ ಮಾಡ್ತಾ ಇರ್ತೀನಿ, ಬಿಡಲ್ಲ. ಅದು ಏನೇ ಆಗಲಿ, ಆಯಿತಾ. ಸಬ್ಸ್ಕ್ರೈಬು ನೀವು ಆದಷ್ಟು ಜಲ್ದಿ ಕೆಲವೊಂದು ಜನಕ್ಕೆ ನೀವು ಶೇರ್ ಮಾಡಿದರೆ ನಮಗೊಂದು ಸಲ ಎನರ್ಜಿ ಬಂದಾಗುತ್ತೆ. ಹೌದಲ್ಲ, ನಮ್ಮ ಸಬ್ಸ್ಕ್ರೈಬು ನಮ್ಗೆ ಸ್ವಲ್ಪ ಕಾಯ್ತಾ ಇದ್ದಾರೆ ಅನ್ನೋ ಒಂದು ಯೋಚನೆ ಬರುತ್ತೆ, ಹೌದಲ್ವಾ ಫ್ರೆಂಡ್ಸ್. ಸೊ ಹಾಗಾಗಿ ಈ ವಿಡಿಯೋ ಒಂದು 10 ಜನ ಕಳಿಸಿದರೆ ಒಂದು 5 ಜನ ಆದರೂ ಸಬ್ಸ್ಕ್ರೈಬ್ ಮಾಡ್ಕೋತಾರಲ್ವಾ, ಹೌದಲ್ವಾ ಫ್ರೆಂಡ್ಸ್. ಸೊ ಬರೀ ಇದನ್ನೇ ಮಾತಾಡ್ತಾ ಇದ್ದಾನೆ, ಸಿನಿಮಾ ಕಂಟೆಂಟ್ ಯಾವುದು ಕೊಡ್ತಾ ಇಲ್ವಾ ಅಂತ ನೀವು ಕೇಳ್ತಾ ಇದ್ದೀರಾ. ಓಕೆ, ಇದೇ ಮೇ 30ನೇ ತಾರೀಕು ಮಹಾದೇವ ಅನ್ನೋ ಸಿನಿಮಾ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ, ನಮ್ಮ ಕನ್ನಡ ಇಂಡಸ್ಟ್ರಿನ ಬೆಳೆಸಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಚಿಕ್ಕ ಕಲಾವಿದನ ಬೆಳೆಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿವರೆಗೆ ಬೈ ಬೈ, ಟೇಕ್ ಕೇರ್.